ಹಲೋ, ಇವತ್ತು ನಮ್ಮ ಸುತ್ತಮುತ್ತ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜೀಸ್ ಇರಬಹುದು ಅನ್ನೋದನ್ನು ನೋಡೋಣ. ಓಕೆ, ದಿಸ್ ಇಸ್ ಫೈರ್. ಫೈರ್ ಮೀನ್ಸ್ ದಿಸ್ ಇಸ್ ಏರೀಸ್, ಮಾರ್ಷಿಯಲ್ ಎನರ್ಜಿ, ಮಾರ್ಸ್. ಓಕೆ, ಏನಾದರೂ ಒಂದು ಹೊಸದು ಮಾಡಬೇಕು ಅನ್ನುವಂಥದ್ದು ಹೇಳ್ತಾರಲ್ಲ ಹಿಂದಿಯೊಳಗೆ, ಕೊಯ್ ಚಿಂಗಾರಿ ಜಲ್ನ. ಏನಾದರೂ ಒಂದು ಹೊಸ ವಿಷಯದೆಡೆಗೆ ನೀವಾಗೇ ಮನಸ್ಸು ಮಾಡೋದು, ಅದ್ರ ಕಡೆ ಮುನ್ನಡೆಯೋದು. ಅದು ಯಾವುದೂ ಇರ್ಬೋದು, ಕರಿಯರು ಇರ್ಬೋದು. ಓಕೆ, ಸ್ಕಾರ್ಪಿಯೋ 8th ಟ್ರಾನ್ಸ್ಫಾರ್ಮೇಷನ್. ಇಟ್ಸ್ ಅ ಹೌಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಡೆತ್ ಆಲ್ಸೋ. ಅಂದರೆ ಯಾವುದಾದ್ರೂ ಒಂದು ಎಂಡಿಂಗ್ ಆಗಿ ಒಂದು ಹೊಸದು ಶುರು ಆಗೋದಂಥದ್ದು. ಅಂದರೆ ನಿಮ್ಮಲ್ಲಿ ಏನಾದರೂ ಕೋರ್ಟು ಕಚೇರಿ ಆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಲ್ಲೇನಾದರೂ ಸಿಕ್ಕಾಕ್ಕೊಂಡಿದ್ರೆ ಇವತ್ತಂತಂದರೆ ಪೂರ್ವಾಷಾಢ ನಕ್ಷತ್ರದೊಳಗೆ ಯಾವಾಗ ಇವತ್ತು 7:28ಕ್ಕೆ ಚಂದ್ರಮ ಹೋಗ್ತಾರೆ. ನಾಳೆ ರಾತ್ರಿ 9:45 ಇರ್ತಾರೆ. ಇವತ್ತು ಸಂಡೇ, ನಾಳೆ ಮಂಡೇ. ಅಂದರೆ ಇನ್ ಬಿಟ್ವೀನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಗುಡ್ ರಿಸಲ್ಟ್ಸ್ ಅಂತ. ಓಕೆ, ರಿಲೇಟೆಡ್ ಟು ಗೌರ್ಮೆಂಟ್ ಆ್ಯಂಡ್ ಆಲ್. ಆಮೇಲೆ 8th ಹೌಸ್ ಸನ್ ಅಂದರೆ ಎಜುಕೇಷನೂ ಬರ್ತೈತೆ. ಅಂದರೆ ಎಜುಕೇಷನ್ದೊಳಗೆ ನೀವೇನಾದರೂ ಅಡ್ವಾನ್ಸ್ಡ್ ಕೋರ್ಸಿಗೆ ನೀವು ಎನ್ರೋಲ್ ಮಾಡುವಂಥ ವಿಷಯಗಳು ನಡೆಯುವಂಥದ್ದು, ಆ ಥರದ ವಿಷಯಗಳನ್ನು ಇಲ್ಲಿ ಬರ್ತಾವೆ. ಅಥವಾ 5th ಹೌಸ್, ಸನ್ ಈಸ್ ದ ರೂಲರ್ ಆಫ್ 5th ಹೌಸ್. ಸೊ 5th ಹೌಸ್ ರೂಲರ್ ಎಕ್ಸಾಲ್ಟೆಡ್ ಪೊಸಿಷನ್ದೊಳಗೆ ಮೇಷ ರಾಶಿಯೊಳಗೆ ಇರ್ತಾರೆ. ಅಂದರೆ ಮಕ್ಕಳ ರಿಲೇಟೆಡ್, ಎಜುಕೇಷನ್ ರಿಲೇಟೆಡ್ ಏನಾದರೂ ನಿರ್ಧಾರಗಳನ್ನು ತಗೊಳ್ಳುವಂಥ ವಿಷಯಗಳು ಏನಾದರೂ ಇವತ್ತು ಬರಬಹುದು. ಓಕೆ, ನರ್ಚರ್ ನನ್ನ ಮಕ್ಕಳು ಅಂತಂದೆ ಇಲ್ಲಿ ಬಂತು ನೋಡ್ರಿ ಮಕ್ಕಳು. ಆಮೇಲೆ ಮಾರ್ಸ್ ಅಂದರೆ ಜಂಗಲ್ ಆಲ್ಸೋ. ಅರಣ್ಯ ಪ್ರದೇಶ ಅನ್ನೋದು ಮಾರ್ಸ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ಸೊ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ಸಫಾರಿಗೋ ಅಥವಾ ಗಾರ್ಡನ್ನೋ ಅಥವಾ ಯಾವುದಾದ್ರೂ ಝೂನೋ ಅಥವಾ ರೆಸಾರ್ಟಿಗೋ ಇಂಥಲ್ಲೆಲ್ಲ ಹೋಗುವಂಥ ನಿಮಗೆ ಸಂದರ್ಭ ಬರಬಹುದು. ಅಂತಂದರೆ ಆ ಥರದ್ದು ಟೈಮ್, ಕ್ವಾಲಿಟಿ ಟೈಮ್ ಕಳಿಬೇಕು ಅಂತಂತ ಅಂದ್ಕೊಂಡು ಫ್ಯಾಮಿಲಿ ಜೊತೆ ಅಲ್ಲಿ ಹೋಗುವಂಥ ಚಾನ್ಸಸ್ ಆರ್ ಮೋರ್. ಸೊ ಇಲ್ಲಿ ನಿಮಗೆ ನೇಚರ್ ಏನು ಹೇಳ್ತಾ ಇದೆ? ಓಕೆ, ಬಟರ್ಫ್ಲೈ ಎಂಬ್ರೇಸ್ ಚೇಂಜ್, ಇಟ್ ಲೀಡ್ಸ್ ಟು ಬ್ಯೂಟಿ. ನಾನೇನು ಹೇಳಿದೆ? ಸಿ, ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಈಸ್ ದೇರ್. ಸೊ ದಟ್ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಈಸ್ ಬ್ರಿಂಗಿಂಗ್ ಚೇಂಜ್ ಇನ್ ಯುವರ್ ಲೈಫ್, that leads to beauty. See, it depends how you see it and how you take it. Okay, life is beautiful. Life is really beautiful. Raindrop, let your tears cleanse and heal you. ನಿಮಗೇನಾದರೂ ಮನಸ್ಸಿನಲ್ಲಿ ಬೇಜಾರು ಅಂತ ಅನ್ನಿಸ್ತಿದ್ರೆ, ಮಾಡ್ತಿದ್ರೆ, ಅದನ್ನೇನು ಮಾಡಬೇಕು ಅಂದರೆ ಕಣ್ಣೀರಿನ ರೂಪದಲ್ಲಿ ಹೊರಗೆ ಹಾಕ್ರಿ ಅಂತ ನಿಮಗೆ ನೇಚರ್ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು.